ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಜುಡಿಷರಿ ಎಕ್ಸಾಮ್ ಇರಲಿ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರಲಿ, ಅಥವಾ ಲಾ ಸ್ಟೂಡೆಂಟ್ಸ್ ಇರಲಿ, ಸೊ BNS ಹೇಳುವಂಥದ್ದು ಅಥವಾ IPC ಅಲ್ಲಿ ಬಹಳಷ್ಟು ಇರ್ತವೆ. ಸೊ ಅದನ್ನ ನಾವು ಯಾವ ರೀತಿ ಓದಬೇಕು ಹೇಳುವಂಥದ್ದು ತುಂಬಾ ಜನರ ಡೌಟ್ಸ್. ಯಾಕಂದ್ರೆ ಅಷ್ಟೊಂದು ಅಫೆನ್ಸ್ಗಳನ್ನ ಹೇಗೆ ನೆನಪಿಟ್ಕೊಳ್ಬೇಕು ಹೇಳುವಂಥದ್ದು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ಚಾಪ್ಟರ್ನ ತಗೊಂಡು ಲೆಟ್ ಮಿ ಎಕ್ಸ್ಪ್ಲೇನ್ ದ್ಯಾಟ್. ಅದನ್ನ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೇನೆ. ಸೊ ನೋಡಿ, ಅಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಅಂತ ಬಂದಾಗ, ಸೊ ಇದೊಂದು ಚಾಪ್ಟರ್. ಸೊ ನಾವು BNS ಅಲ್ಲಿ ನೋಡುವಾಗ ಭಾರತೀಯ ನ್ಯಾಯ ಸಂಹಿತೆ ಈಗಿನ ಪ್ರೆಸೆಂಟ್ ಆಕ್ಟ್ ಅಲ್ವಾ, ಹಲವಾರು ರೀತಿಯ ಒಫೆನ್ಸ್ಗಳಿವೆ. ಒಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಒಫೆನ್ಸ್ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚೈಲ್ಡ್, ಒಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್, ಒಫೆನ್ಸ್ ಅಗೇನ್ಸ್ಟ್ ಪಬ್ಲಿಕ್ ಟ್ರಾಂಕ್ವಿಲಿಟಿ. ಹೀಗೆ ಹಲವಾರು ಒಂದು 10-15 ಡಿಫ್ರೆಂಟ್ ಚಾಪ್ಟರ್ಸ್ಗಳು ಯಾರ ವಿರುದ್ಧ ಒಫೆನ್ಸ್ಗಳಾಗ್ತವೆ ಹೇಳುವಂಥದ್ರ ಮೇಲೆ ಆ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಒಂದು ಮನುಷ್ಯನಿಗೆ, ಹ್ಯೂಮನ್ ಬೀಯಿಂಗಿಗೆ ಅಥವಾ ಅವನ ಬಾಡಿಗೆ ಆಗುವಂತಹ ಒಫೆನ್ಸ್ಗಳು ಯಾವ್ದು ಹೇಳುವಂಥದ್ದು ಒಂದು ಚಾಪ್ಟರ್ ಪಟ್ಟಿ ಮಾಡಿದ್ದಾರೆ. ಸೊ ಅದೇ ಬಹಳ ಮುಖ್ಯವಾದಂತು. ಯಾಕೆಂದ್ರೆ ಈಗ ನೀವು ಮರ್ಡರ್ ಅಥವಾ ಇದು ಹರ್ಟ್ ಇದೆಲ್ಲ ಬರುವಂಥದ್ದು ಇದೇ ಚಾಪ್ಟರ್ಲಿ ಕಾಣ್ತವೆ. ಸೊ ನಾವ್ ಯಾವಾಗಲೂ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಫಸ್ಟ್ ಆಫ್ ಆಲ್. ಸೊ ಈ ಚಾಪ್ಟರ್, ಸೊ ನಾವು ಫಸ್ಟ್ ಚಾಪ್ಟರ್ ಅನ್ನ ತಗೊಳ್ಳೋಣ. ಈ ಚಾಪ್ಟರ್ ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಹೇಳುವಂಥದ್ದು ಚಾಪ್ಟರ್ 6 ಬರುತ್ತೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ. ಸೊ ಒಂದು ಒಫೆನ್ಸಸ್ ಅಗೇನ್ಸ್ಟ್ ಲೈಫ್. ಈಗ ಹ್ಯೂಮನ್ ಬಾಡಿ ಅಂತಂದ್ರೆ ಅವನ ಪ್ರಾಣಕ್ಕೆ ಕಂಟಕ ಬರ್ಬೋದು, ಅಥವಾ ಅವನಿಗೆ ಹರ್ಟ್ ಆಗ್ಬೋದು, ಅಥವಾ ಅವನನ್ನ ಬಂಧಿಸಿಡ್ಬೋದು, ರಾಂಗ್ಫುಲ್ ರಿಸ್ಟ್ರೇಂಟ್ ಅಥವಾ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ. ಅಥವಾ ಅವನ ಮೇಲೆ ಹಲ್ಲೆ ಮಾಡುವಂಥದ್ದು, ಹೆದರಿಸುವಂಥದ್ದು ಅದಾಗ್ಬೋದು, ಅಥವಾ ಕಿಡ್ನಾಪಿಂಗ್, ಅಬ್ಡಕ್ಷನ್ ಹೇಳುವಂಥದ್ದು ಅದು ಕೂಡ ಆಗತ್ತೆ. ಸೊ ಮೊದಲು IPC ಅಲ್ಲಿ ಈವನ್ ರೇಪ್ ಒಫೆನ್ಸಸ್ಗಳು ಅಥವಾ ಒಫೆನ್ಸಸ್ ಇದು ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ಅ ವುಮನ್, ಸೆಕ್ಷುವಲ್ ಹರಾಸ್ಮೆಂಟ್, ಅದು ಕೂಡ ಒಂದು ಹ್ಯೂಮನ್ ಬಾಡಿ ವಿರುದ್ಧ ಆಗುವಂತ ಒಫೆನ್ಸ್ ಅಲ್ವಾ, ಈ ಚಾಪ್ಟರ್ಲೇ ಬರ್ತಿತ್ತು. ಬಟ್ ಏನ್ ಮಾಡಿದ್ರು, ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಆಗುವಂತ ಒಫೆನ್ಸ್ಗಳನ್ನ ಸಪರೇಟ್ ಆಗಿ ಒಂದು ಕ್ಲಬ್ ಮಾಡಿದ್ದಾರೆ. ಅದನ್ನೆಲ್ಲ ಜಾಯಿಂಟ್ ಮಾಡಿ ಸಪರೇಟ್ ಚಾಪ್ಟರ್ ಮಾಡಿದ್ದಾರೆ. ಒಫೆನ್ಸಸ್ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳುವಂತಹ ಒಂದು ಪ್ರತ್ಯೇಕವಾದಂತಹ ಚಾಪ್ಟರ್ ಇದೆ. ಅದು ಚಾಪ್ಟರ್ 5 ನಾವು ಕಾಣ್ತೇವೆ. ಆಯ್ತಾ? ಸೊ ಅದು ಒಂದು ಭಾಗ. ಆದ್ರೆ ಈಗ ಈ ಒಂದು ಅಂದ್ರೆ ಈಗ ನಾವು ಅಂದ್ರೆ ರಿಲೇಟ್ ಮಾಡ್ಬೇಕು, ಒಂದಕ್ಕೊಂದು ಕ್ರಾಸ್ ರೆಫರ್ ಮಾಡಿ, ಕ್ರಾಸ್ ಕನೆಕ್ಷನ್ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅವಾಗ ಎಲ್ಲಾ ಸೆಕ್ಷನ್ಸ್ಗಳು, ಎಲ್ಲಾ ಒಫೆನ್ಸಸ್ಗಳು, ಸೆಕ್ಷನ್ಸ್ಗಳಂತ ನಾ ಹೇಳೋದಿಲ್ಲ, ಯಾಕಂದ್ರೆ ಸೆಕ್ಷನ್ಸ್ಗಳು ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಅಲ್ವಾ, IPC BNS ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ನೀವು ಪ್ರಿನ್ಸಿಪಲ್ಗಳನ್ನ ಇನ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಂಡ್ರೆ ಸೆಕ್ಷನ್ಸ್ಗಳು ಆಮೇಲೆ ನೀವು ಪದೇ ಪದೇ ಓದ್ತಾ ಹೋದಾಗೆ ಸಹಜವಾಗಿ ನೆನಪಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಒಫೆನ್ಸ್ ಅಗೇನ್ಸ್ಟ್ ಲೈಫ್ ಅಂತ ಬಂದಾಗ, ಒಫೆನ್ಸ್ ಅಗೇನ್ಸ್ಟ್ ಲೈಫ್ ಅಂತ ಬಂದಾಗ ಯಾವ್ದು ಬರುತ್ತೆ? ಸೊ ಇದರಲ್ಲಿ ಇನ್ನೂ ಸಬ್ ಕ್ಯಾಟಗರಿ ಇದೆ. ಅಗೇನ್ ವಿ ಹ್ಯಾವ್ ಮೋರ್ ಸಬ್ ಕ್ಯಾಟಗರೀಸ್ ಬರುತ್ತೆ, ಆಯ್ತಾ? ಬಟ್ ಬೇಸಿಕಲಿ ಬರುವಂತದ್ದು ಕಲ್ಪಬಲ್ ಹೋಮಿಸೈಡ್. ಕಲ್ಪಬಲ್ ಹೋಮಿಸೈಡ್ ಅಲ್ಲೂ ಅಗೇನ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್ ಅಥವಾ ಮರ್ಡರ್ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ಟ್ರಾನ್ಸ್ಫರ್ಡ್ ಮ್ಯಾಲಿಸ್ ಅಂತ ಹೇಳುವಂತ ಒಂದು ಕ್ಯಾಟಗರಿ ಇದೆ, ಆ ಕ್ಯಾಟಗರಿ ಬರುತ್ತೆ. ಸೊ ಇದು ಇಂಟೆನ್ಷನ್ ಆಧಾರದ ಮೇಲೆ ಮಾಡುವಂತ ಒಂದು ಒಫೆನ್ಸ್ ಆದ್ರೆ, ಇನ್ನು ಬೇರೆ ರೀತಿಯಲ್ಲಿ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಅಂತ ಬರುತ್ತಲ್ಲ, ಅದು ಇನ್ನೊಂದು ರೀತಿಯದ್ದು. ಅಲ್ಲಿ ಇದ್ರಷ್ಟು ಪ್ರಬಲವಾಗಿ ಇಂಟೆನ್ಷನ್ ಇರೋದಿಲ್ಲ ಅಲ್ವಾ. ಸೊ ಆ ರೀತಿ ಒಫೆನ್ಸ್ ಗಳನ್ನ ನಾವಿಲ್ಲಿ ಕಾಣ್ತೇವೆ. ಪ್ಲಸ್ ಈ ರೀತಿ ಕಲ್ಪಬಲ್ ಹೋಮಿಸೈಡ್ಗೆ ಅಬೇಟ್ಮೆಂಟ್ ಮಾಡಿದ್ರೆ, ಅಟೆಂಪ್ಟ್ ಮಾಡಿದ್ರೆ ಏನ್ ಒಫೆನ್ಸ್ ಹೇಳುವಂಥದ್ದು ಅದು ಹೇಳ್ತಾರೆ. ಅಂದ್ರೆ ಮೇನ್ ಆಗಿ ನೋಡುವಂಥದ್ದು ಇದು, ಈ ಒಫೆನ್ಸ್ ಏನಂತ ಹೇಳಿ ನಾವು ಇಂಗ್ರೀಡಿಯೆಂಟ್ಸ್ ಕಲ್ತ್ಕೊಂಡಿರ್ಬೇಕು. ಅದ್ರ ನಂತರ ಪನಿಷ್ಮೆಂಟ್, ಆಮೇಲೆ ಅಬೇಟ್ಮೆಂಟ್ ಮಾಡಿದ್ರೆ ಎಷ್ಟು ಪನಿಷ್ಮೆಂಟ್, ಅಟೆಂಪ್ಟ್ ಮಾಡಿದ್ರೆ ಎಷ್ಟು ಪನಿಷ್ಮೆಂಟ್ ಅಂತ ಹೇಳುವಂಥದ್ದನ್ನ ಅದು ಲೇಟರ್ ಹಂತದಲ್ಲಿ ನಾವು ನೋಡ್ತಾ ಹೋಗ್ಬೇಕು. ಹಾಗೆ ಈ ಚಾಪ್ಟರ್ ಅಲ್ಲಿ ಬರುವಂಥದ್ದು ನ್ಯೂ ಒಫೆನ್ಸ್ಗಳು ಹೊಸದಾಗಿ ಸೇರಿಸಿದ್ದಾರೆ. ಅದ್ಯಾವುದು? ಆರ್ಗನೈಸ್ ಕ್ರೈಮ್, ಪೆಟ್ಟಿ ಆರ್ಗನೈಸ್ ಕ್ರೈಮ್, ಮತ್ತೆ ಟೆರರಿಸ್ಟ್ ಆಕ್ಟ್ ಅಂತ ಹೇಳುವಂಥದ್ದು, ಅದನ್ನು ಕೂಡ ಅಲ್ಲಿ ಸೇರಿಸಿದ್ದಾರೆ. ಸೊ ಅದನ್ನು ಕೂಡ ನಾವು ಓದ್ಬೋದು. ಸೊ ಇರ್ಲಿ, ಅಂದ್ರೆ ಹೇಗೆ ನಾವು ಕ್ಯಾಟಗರಿ ಮಾಡ್ತಾ ಹೋಗ್ಬೇಕು ಹೇಳೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಇದ್ರ ಮುಖಾಂತರ ನೀಡಲಿಕ್ಕೆ ಇಷ್ಟಪಟ್ಟೆ. ಸೊ ಒಫೆನ್ಸಸ್ ಅಗೇನ್ಸ್ಟ್ ಲೈಫ್ ಅಂತ ಬಂದಾಗ ಇಷ್ಟು ಒಫೆನ್ಸ್ಗಳು ಬರ್ತವೆ. ಸೊ ಮೊದಲಾದ್ರೆ ಕಾಸಿಂಗ್ ಮಿಸ್ ಕ್ಯಾರೇಜ್ ಅದೆಲ್ಲ ಬರ್ತಿತ್ತು, ಬಟ್ ಅದು ಮಹಿಳೆಯರ ವಿರುದ್ಧ ಆಗುವಂತ ಒಫೆನ್ಸ್ ಅಲ್ವಾ. ಸೊ ಸೆಪರೇಟ್ ಚಾಪ್ಟರ್ ನ ಮಾಡಿದ್ದಾರೆ. ಒಂದು ಠಗ್ ಅಂತ ಇತ್ತು, ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಅಂತ ಇತ್ತು, ಅದನ್ನೆಲ್ಲ ತೆಗೆದುಹಾಕಿದ್ದಾರೆ, ರಿಪೀಲ್ ಮಾಡಿದ್ದಾರೆ. BNS ಅಲ್ಲಿ ಇಲ್ಲ, IPC ಅಲ್ಲಿ ಇತ್ತು, ಬಟ್ BNS ಅಲ್ಲಿ ಆ ಒಫೆನ್ಸ್ಗಳಿಲ್ಲ. ಸೊ ಇದು ಒಂದಾದ್ರೆ, ಇನ್ನು ಒಫೆನ್ಸಸ್ ರಿಲೇಟಿಂಗ್ ಟು ಹರ್ಟ್, ಗಾಯ. ಸೊ ಗಾಯ ಯಾವ ರೀತಿ ಇರತ್ತೆ? ಸೊ ಇಲ್ಲಿ ನೋಡಿ,
ಹರ್ಟ್, ಗ್ರೀವಿಯಸ್ ಹರ್ಟ್ ಹೇಳುವಂಥದ್ದು 2 ಕ್ಯಾಟಗರಿ ಬೇಸಿಕಲಿ, ಹರ್ಟ್ ಮತ್ತೆ ಗ್ರೀವಿಯಸ್ ಹರ್ಟ್. ಹರ್ಟ್ ಅಂದ್ರೆ ಏನು, ಗ್ರೀವಿಯಸ್ ಹರ್ಟ್ ಅಂದ್ರೆ ಏನು ಅಂತ ಹೇಳಿ. ಆ ಗ್ರೀವಿಯಸ್ ಹರ್ಟ್ ಅಂದ್ರೆ ಏನು ಹೇಳುವಂಥದ್ದು, 8 ರೀತಿಯ ಹರ್ಟ್ಸ್ ಗಳನ್ನ ನೀಡಿದ್ದಾರೆ. 8 ರೀತಿಯ ಹರ್ಟ್ಗಳಿವೆ, 8 ರೀತಿಯ ತೀವ್ರ ರೀತಿಯ ಗಾಯಗಳಿವೆ. ಅದೇನು ಅಂತ ಹೇಳ್ತಾರೆ. ಸೊ ಅದಕ್ಕಷ್ಟೇ ಪನಿಷ್ಮೆಂಟ್ ಅಲ್ಲ, ಹಾಗೆ ಹರ್ಟ್ ಅನ್ನ ನೀವು ವಾಲಂಟರಿಲಿ ಮಾಡಿದ್ರೆ, ಸೊ ವಾಲಂಟರಿ ಕಾಸಿಂಗ್ ಹರ್ಟ್, ವಾಲಂಟರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ಗೆ ಆಗ ಎಷ್ಟು ಪನಿಷ್ಮೆಂಟ್ ಅಂತ ಹೇಳುವಂಥದ್ದು ಅದು ನಾವು ನೋಡ್ಬೇಕಾಗತ್ತೆ. ಸೊ ಇಷ್ಟು 4 ತಿಳ್ಕೊಂಡ್ರೆ ಸಾಕು. ಇನ್ನು ಕೆಲವೊಂದು ಅಗ್ರವೇಟೆಡ್ ಆಫೆನ್ಸ್ಗಳು ಇರ್ತವೆ, ಅದನ್ನೆಲ್ಲ ತಿಳ್ಕೊಳ್ಬೇಕಂತ ಇಲ್ಲ. ಈಗ ಜುಡಿಷರಿ ಎಕ್ಸಾಮ್ಗಾದ್ರೆ ಕೆಲವೊಂದು ತಿಳ್ಕೊಳ್ಬೇಕು, ಬಟ್ ನಾನು ಜನರಲ್ ಹೇಳ್ತಾ ಇರುವಂಥದ್ದು ಎಲ್ಲಾ ಚಾಪ್ಟರ್ಗಳಲ್ಲೂ ಇದೇ ರೀತಿ ಫಾರ್ಮೆಟ್ ಇರುತ್ತೆ. ಒಂದು ಬೇಸಿಕ್ ಆಫೆನ್ಸ್ ಇರುತ್ತೆ, ಬೇಸಿಕ್ ಆಫೆನ್ಸ್ ಮತ್ತೆ ಅದ್ರ ಜೊತೆಗೆ ಅದ್ರ ಪನಿಷಿಂಗ್ ಸೆಕ್ಷನ್ ಇರುತ್ತೆ. ಅದು ಬಿಟ್ಟು ಉಳಿದಿದ್ದೆಲ್ಲ ಅಗ್ರವೇಟೆಡ್ ಆಫೆನ್ಸ್ಗಳು. ಈಗ ಉದಾಹರಣೆಗೆ ನಿಮ್ಗೆ ಹೇಳುವಂಥದ್ದು, ಡೇಂಜರಸ್ ವೆಪನ್ ಇಂದ ಹರ್ಟ್ ಮಾಡಿದ್ರೆ, ಅಥವಾ ಪ್ರಾಪರ್ಟಿಯನ್ನ ಅಂದ್ರೆ ಸುಲಿಗೆ ಮಾಡ್ಲಿಕ್ಕೋಸ್ಕರ ಹರ್ಟ್ ಮಾಡಿದ್ರೆ, ಅಥವಾ ಕನ್ಫೆಷನ್ ಯಾರ ಹತ್ರ ತಪ್ಪೊಪ್ಪಿಗೆ ಹೇಳಿಸ್ಬೇಕು ಅಂತ ಹೇಳಿ ಅವರಿಗೆ ಹರ್ಟ್ ಮಾಡಿದ್ರೆ, ಪಬ್ಲಿಕ್ ಸರ್ವೆಂಟಿಗೆ ಅವರ ಕರ್ತವ್ಯ ನಿಭಾಯಿಸದೇ ಇರ್ಲಿಕ್ಕೆ ಮಾಡ್ಲಿಕ್ಕೆ ಅವರಿಗೆ ಹರ್ಟ್ ಮಾಡಿದ್ರೆ, ಅಥವಾ ಯಾವುದೋ ಒಂದು ಪ್ರಚೋದನೆಯಿಂದ ಹರ್ಟ್ ಮಾಡಿದ್ರೆ, ಪಾಯ್ಸನ್ ಮುಖಾಂತರ ಹರ್ಟ್ ಮಾಡಿದ್ರೆ. ಇದು ಯೂಸ್ ಆಫ್ ಆಸಿಡ್ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂತಂದ್ರೆ ಅದು ರೀಸೆಂಟ್ಲಿ ಇನ್ಕ್ಲೂಡೆಡ್ ಇದು. ಸೊ ಆಸಿಡ್ ಮುಖಾಂತರ ಹರ್ಟ್ ಮಾಡಿದ್ರೆ, ಅಥವಾ ನೆಗ್ಲಿಜೆಂಟ್ ಆಕ್ಟ್, ಅದರಿಂದ ಬೇರೆಯವರಿಗೆ ಹರ್ಟ್ ಆದ್ರೆ, ಅಂದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗುವಂತಹ ಆಕ್ಟ್ ಗಳನ್ನ ಮಾಡ್ತಾರೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನೆಗ್ಲಿಜೆಂಟ್ ಆಕ್ಟ್ ಆ ಕಾರಣದಿಂದ ಒಬ್ಬರ ಲೈಫಿಗೆ ಆಲ್ರೆಡಿ 304A ಬರುತ್ತೆ IPC ಅಲ್ಲಿ, ಇದು ಅವರಿಗೆ ಹರ್ಟ್ ಅಥವಾ ಗ್ರೀವಿಯಸ್ ಹರ್ಟ್ ಆದ್ರೆ ಪನಿಷ್ಮೆಂಟ್ ಅಂತ ಹೇಳಿ ಹೇಳುವಂಥದ್ದು. ಸೊ ಅಂದ್ರೆ ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ರೆ ಇಟ್ ವುಡ್ ಬಿ ಈಸಿ. ಆಯ್ತಾ, ಇದು ದೀಸ್ ಆರ್ ದಿ ಅಗ್ರವೇಟೆಡ್ ಫಾರ್ಮ್ಸ್. ಇದನ್ನ ಓದ್ಬೇಕಂತ ಇಲ್ಲ, ಅದು LLB ಸ್ಟೂಡೆಂಟ್ಸ್ ಗಳಂತೂ ಇದನ್ನ ಆಕ್ಚುಲಿ ಓದ್ಬೇಕಂತಾನೆ ಇಲ್ಲ. ಜುಡಿಷಿಯರಿ ಎಕ್ಸಾಮ್ಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಇನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಆದ್ರೆ ಅವ್ರಿಗೆ ಇದನ್ನ ನೋಡ್ಲಿಕ್ಕೆ ತಿಳಿದ್ರೆ ಸಾಕು. ಅಂದ್ರೆ ಅಗ್ರವೇಟೆಡ್ ಫಾರ್ಮ್ಸ್ ಗಳು ಎಲ್ಲಿರುತ್ತೆ, ಇಂಗ್ರೀಡಿಯೆಂಟ್ಸ್ ಗಳು ನಮ್ಗೆ ಎಲ್ಲಿ ಸಿಗತ್ತೆ ಹೇಳೋದು, ಅದನ್ನ ನೋಡ್ಲಿಕ್ಕೆ ಬಂದ್ರೆ ಸಾಕಾಗುತ್ತೆ. ಆಯ್ತಾ, ಇದು ಒಂದು ಹರ್ಟ್ಗೆ ರಿಲೇಟೆಡ್ ಪ್ರಾವಿಷನ್. ಇನ್ನು ನೆಕ್ಸ್ಟ್ ರೀತಿ ಆಫೆನ್ಸ್ ಯಾವುದು, ರಾಂಗ್ಫುಲ್ ರಿಸ್ಟ್ರೇಂಟ್ ಮತ್ತೆ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಹೇಳಿ, ಅಕ್ರಮ ಬಂಧನ ಅಂತ ಹೇಳಿ ನಾವು ಹೇಳ್ಬೋದು. 2 ರೀತಿ ಆಫೆನ್ಸ್ಗಳು ಇರುವಂತದ್ದು, ಪನಿಷಿಂಗ್ ಆಫೆನ್ಸ್ಗಳು ಅಲ್ಲೇ ಇರುವಂತದ್ದು. ಆಯ್ತಾ, ಇದನ್ನ ತುಂಬಾ ಜಾಸ್ತಿ ನಾವು ಅಂದ್ರೆ ತುಂಬಾ ಇಂಟರ್ಪ್ರಿಟೇಷನ್ ಇಲ್ಲ ಅದರಲ್ಲಿ. ಇನ್ನು ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್ ಅಂತ ಬರುತ್ತೆ. ಸೊ ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್ ಅಂತ ಬಂದಾಗ, ಸೊ ಫಸ್ಟ್ ಆಫ್ ಆಲ್ ನಾವು ನೋಡುವಂಥದ್ದು ಫೋರ್ಸ್ ಅಂದ್ರೆ ಏನು, ಕ್ರಿಮಿನಲ್ ಫೋರ್ಸ್ ಅಂದ್ರೆ ಏನು, ಅಸಾಲ್ಟ್ ಅಂದ್ರೆ ಏನು ಅಂತ. ಸೊ ಡೆಫಿನೇಷನ್ಸ್ ಅಂತ ಎಲ್ಲಿ ಬರುತ್ತೆ ಅದನ್ನ ನಾವು ಖಂಡಿತವಾಗಿ ಅವಶ್ಯಕವಾಗಿ ಓದಲೇಬೇಕು. ಅಟ್ ಆಲ್ ಕಾಸ್ಟ್ ವಿ ಮಸ್ಟ್ ರೀಡ್ ದಮ್. ಸೊ ಫೋರ್ಸ್, ಕ್ರಿಮಿನಲ್ ಫೋರ್ಸ್, ಅಸಾಲ್ಟ್ ಅಂತ ಬರುವಂಥದ್ದು. ಇನ್ನು ಅದ್ರದ್ದು ಅಗ್ರವೇಟೆಡ್ ಫಾರ್ಮ್ಸ್ ನೋಡಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣ್ತೇವೆ. ಪಬ್ಲಿಕ್ ಸರ್ವೆಂಟ್ಗೆ ತೊಂದರೆ ಕೊಡ್ಬೇಕು ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡೋದು, ಅವರಿಗೆ ಅವಮಾನ ಮಾಡ್ಬೇಕು ಅಂತ ಹೇಳಿ ಹಲ್ಲೆ ಮಾಡೋದು, ಕಳ್ತನ ಮಾಡ್ಬೇಕು ಹೇಳಿ ಹಲ್ಲೆ ಮಾಡೋದು, ಇದೆಲ್ಲ ಓದ್ಬೇಕಂತ ಇಲ್ಲ ಆಕ್ಚುಲಿ. ಆಯ್ತಾ, ನಾವು ಓದ್ಬೇಕಾಗಿರೋದು ಯಾವುದು, ಜಸ್ಟ್ ಡೆಫಿನೇಷನ್ಸ್ಗಳು ಮತ್ತೆ ಅದ್ರದ್ದು ಸೆಕ್ಷನ್ಸ್ಗಳು. ಹಾಗಂದ್ರೆ ನಾನು ಬ್ಲಾಂಕೆಟ್ ಆಗಿ ಹೇಳ್ತಾ ಇಲ್ಲ, ಎಲ್ಲದೂ ನೀವು ಓದ್ಲೇಬೇಡಿ, ಅಗ್ರವೇಟೆಡ್ ಫಾರ್ಮ್ಸ್ಗಳು ಓದ್ಲೇಬೇಡಿ ಅಂತ ಹೇಳ್ತಾ ಇಲ್ಲ. ಡಿಪೆಂಡ್ಸ್ ಅಪಾನ್ ವಾಟ್ ಎಕ್ಸಾಮ್ ಯು ಆರ್ ರೈಟಿಂಗ್. ಈಗ ಸಿವಿಲ್ ಜಡ್ಜ್ ಎಕ್ಸಾಮ್ ಆದ್ರೆ ಅಗ್ರವೇಟೆಡ್ ಫಾರ್ಮ್ಸ್ಗಳು ಹರ್ಟ್ಗಳನ್ನ ಓದ್ಬೇಕಾಗತ್ತೆ. ಅಥವಾ ನೀವು ಸೆಷನ್ಸ್ ಜಡ್ಜ್ ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಆದ್ರೆ ಮರ್ಡರ್ ರಿಲೇಟೆಡ್ ಅಗ್ರವೇಟೆಡ್ ಫಾರ್ಮ್ಸ್ಗಳನ್ನ ಓದ್ಬೇಕಾಗತ್ತೆ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಎಕ್ಸಾಮ್ ಯು ಆರ್ ರೈಟಿಂಗ್, ಅದ್ರ ಮೇಲೆ ಹೋಗುತ್ತೆ. ಬಟ್ ಜನರಲಿ ಸ್ವಾಭಾವಿಕವಾಗಿ ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಈ ಫಸ್ಟ್ ಪೋರ್ಷನ್, ಡೆಫಿನಿಷನ್ ಗಳನ್ನ ತಿಳ್ಕೊಂಡಿರ್ಬೇಕು. ಹಾಗೆ ಇನ್ನೊಂದು ನೆಕ್ಸ್ಟ್ ಕ್ಯಾಟಗರಿ ಕಿಡ್ನಾಪಿಂಗ್, ಅಬ್ಡಕ್ಷನ್, ಸ್ಲೇವರಿ ಅಂಡ್ ಫೋರ್ಸ್ ಲೇಬರ್. ಸೊ ಕಿಡ್ನಾಪಿಂಗ್ ಅಲ್ಲೂ ನೋಡಿ ಇಲ್ಲಿ ಎಷ್ಟು ರೀತಿಯ ವಿಚಾರಗಳು ಬರ್ತವೆ ಅಂತ ಹೇಳಿ. ಮೇನ್ ಆಗಿ ಕಿಡ್ನಾಪಿಂಗ್ ಮತ್ತೆ ಅಬ್ಡಕ್ಷನ್, ದಟ್ ಈಸ್ ಇಂಪಾರ್ಟೆಂಟ್. ಅವುಗಳದ್ದು ಅಗ್ರವೇಟೆಡ್ ಫಾರ್ಮ್ಸ್ ಇದೆ. ಸೊ ಇದೆರಡು ಹೊರತುಪಡಿಸಿ ಇನ್ನು ಬೇರೆ ಬೇರೆ ರೀತಿಯ ಆಫೆನ್ಸ್ ಗಳನ್ನ ನಾವು ಕಾಣ್ತೇವೆ. ಟ್ರಾಫಿಕಿಂಗ್, ಎಕ್ಸ್ಪ್ಲೋಟೇಷನ್, ಫೋರ್ಸ್ಡ್ ಲೇಬರ್, ಇಂಪೋರ್ಟೇಷನ್ ಆಫ್ ಗರ್ಲ್ ಆರ್ ಬಾಯ್. ಓಕೆ, ಮೇನ್ ಆಗಿ ಇದೆರಡು. ಸೊ ಈ ರೀತಿ ನಾವು ಓದ್ತಾ ಹೋದ್ರೆ ಅವಾಗ ನಮ್ಗೆ ಒಫೆನ್ಸ್ಗಳದ್ದು ಹೆಸರು ನೆನಪಿರತ್ತೆ ಬೇಸಿಕಲಿ. ಹಾಗೆ ಸೆಕ್ಷನ್ಗಳು ಕೂಡ ಕಾಲಕ್ರಮೇಣ ನೆನಪಿಗೆ ಬರ್ತಾ ಹೋಗುತ್ತೆ. ಪ್ಲಸ್ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅಂದ್ರೆ ನಮ್ಮ ಟೈಮ್ ಅನ್ನ ಉಳಿಸ್ಕೊಳ್ಬೋದು, ಇಷ್ಟೇ ಲಿಮಿಟ್ ಓದ್ಕೊಳ್ಬೋದು ಅಂತ ಹೇಳಿ ಮಾಡ್ಬೋದು. ಸೊ ಈ ರೀತಿ ಕ್ಲಾಸಸ್ಗಳನ್ನ ನಾವೀಗ ಸಂಕಲ್ಪಲ್ಲಿ ಮಾಡ್ತಿದ್ದೇವೆ. ಜುಡಿಷರಿ ಎಕ್ಸಾಮ್ಗೆ ಮಾಡ್ತಾ ಇರುವಂತ ಕ್ಲಾಸ್ ಅದು ಪ್ರಿಲಿಮ್ಸ್ ಬ್ಯಾಚ್, ಅದು ಸಂಕಲ್ಪ ಅಂತ ಹೇಳಿ. ಸೊ ಆಲ್ರೆಡಿ CPC ಮತ್ತೆ BNSS ಅನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಅಥವಾ ಈ ರೀತಿ ಬುಕ್ಸ್, ಈ ತರ ಚಾರ್ಟ್ಸ್ ಗಳಿರುವಂತಹ ಬುಕ್ಸ್ ಗಳು ಬೇಕಂತಂದ್ರೆ ಜಸ್ಟ್ ಲೆಟ್ ಮಿ ಶೋ ಯು ವಿಜುವಲ್ ಒಂದಿದೆ. ಲೆಟ್ ಮಿ
ನೋಡಿ, ಇದು ಈ ರೀತಿ ಬುಕ್. ಐ ಹೋಪ್ ದಿಸ್ ಇಸ್ ವಿಸಿಬಲ್ ಟು ಯು ಆಲ್. ಸೊ ಈ ಬುಕ್ ಅನ್ನ ನೋಡಿ, ಈ ರೀತಿ ವಿ ಹ್ಯಾವ್ ಕ್ಲಾಸಿಫೈಡ್. ಸೊ ನಿಮ್ಗೆ ಯಾವಾಗ ಸುಲಭ ಆಗತ್ತೆ ಯಾವ್ದು ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಸೆಕ್ಷನ್ ಕೂಡ ಕೊಟ್ಟಿದ್ದೇವೆ, ಕಂಪ್ಯಾರಿಟಿವ್ ಸೆಕ್ಷನ್ಸ್ ಗಳನ್ನ ನಾವು ನೀಡಿದ್ದೇವೆ. ಓಕೆ, ಸೊ ಇದಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಬೇರೆ ಪುಟಗಳನ್ನ ಲೆಟ್ ಮಿ ಶೋ ಇಟ್ ಟು ಯು. ಡೀಟೇಲ್ ಆದಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನೀವು ಕಾಣುವಂಥದ್ದು ನೋಡಿ, ಮರ್ಡರ್ ರಿಲೇಟೆಡ್ ಇಂಗ್ರೀಡಿಯೆಂಟ್ಸ್ ಹೇಗೆ ಕ್ಲಾಸಿಫಿಕೇಶನ್ ಆಗಿದೆ, ಅದು ಪನಿಷ್ಮೆಂಟ್ ಹೇಗೆ ಹೇಳುವಂಥದ್ದು. ಓಕೆ, ಸೊ ಈ ರೀತಿ ವಿ ಕ್ಯಾನ್ ಸಿ ಇಟ್ ಯು. ಬೇರೆ ಬೇರೆ ಫ್ಲೋ ಚಾರ್ಟ್ ಅಲ್ಲಿ ನಾವು ನೀಡಿದ್ದೇವೆ. ಇದಷ್ಟೇ ಅಲ್ಲ, ಉಳಿದಂತಹ ಚಾಪ್ಟರ್ಸ್ ಗಳನ್ನು ಕೂಡ ವಿ ಹ್ಯಾವ್ ಪ್ರೊವೈಡೆಡ್. ಸೊ ದಿಸ್ ಇಸ್ ಕೈಂಡ್ ಆಫ್ ಕ್ವಿಕ್ ನೋಟ್ಸ್, ಕ್ವಿಕ್ ಚಾರ್ಟ್ಸ್ ಗಳ ಮೆಥಡ್ ಅಲ್ಲಿ ನಾವು ನೀಡ್ತಾ ಇರುವಂತದ್ದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ಮ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ನಾವು ನೀಡಿದ್ದೇವೆ, ಈ ಬುಕ್ ಅಲ್ಲಿ ನಾವು ನೀಡಿದ್ದೇವೆ ಆಯ್ತಾ, BNS ಅಂಡ್ IPC ಅಂತ ಹೇಳಿ. ಹಾಗೆ ಉಳಿದ ಕ್ರಿಮಿನಲ್ ಲಾಸ್ಗಳಿಗೂ ರಿಲೇಟ್ ಆಗಿ ಇರುವಂಥದ್ದು BNSS ಅಂಡ್ CRPC ಹೇಳುವಂಥದ್ದು ಇದೆ, ಇಫ್ ಐ ಹ್ಯಾವ್ ಟು ಶೋ. ಸೊ ಕಂಪ್ಲೀಟ್ ಸೆಟ್ ಕೂಡ ಬರುತ್ತೆ, ಎಂಟೈರ್ ಬುಕ್. ಇದು CPC ಬರುತ್ತೆ, BNSS ಬರುತ್ತೆ. ಸೊ ಹೀಗೆ ಸುಮಾರು ಬುಕ್ಸ್ಗಳಿವೆ, ಒಟ್ಟು 10 ಬುಕ್ಸ್ಗಳಿವೆ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಗೆ. ಟ್ರಾನ್ಸ್ಲೇಷನ್ ಹೊರತುಪಡಿಸಿ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಅದರ್ ಸ್ಟೇಟ್ಸ್ ಆಲ್ಸೋ. ಬೇರೆ ಸ್ಟೇಟ್ಸ್ಗಳು ಕೂಡ ಈ ಬುಕ್ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಆ ಒಂದು ಇದು, ಇಟ್ಸ್ ವಿಸಿಬಲ್, ಬೇರೆ ಬೇರೆ ಬುಕ್ಸ್ಗಳು, ಅದನ್ನ ಪರ್ಚೇಸ್ ಮಾಡ್ಬೋದು. ಬುಕ್ಸ್ಗಳು ಬೇಕಂತಂದ್ರೆ ಈ ರೀತಿ ಮೈಂಡ್ ಮ್ಯಾಪ್ಸ್ ಇದರಲ್ಲಿ. ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜಾಯಿನಿಂಗ್ ದ ಕೋರ್ಸ್, ನಾವು ಸಂಕಲ್ಪ ಜುಡಿಷಿಯರಿ ಎಕ್ಸಾಮ್ ಹೇಗೂ ಪ್ರಿಲಿಮ್ಸ್ ಅಂದ್ರೆ ನೋಟಿಫಿಕೇಶನ್ ಆಗಬೇಕು, ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಸಲುವಾಗಿ. ಮೇ ಬಿ ಸ್ಟೇ ಆಗುತ್ತೋ ಇಲ್ಲೋ, ದ್ಯಾಟ್ಸ್ ಅ ಡಿಫ್ರೆಂಟ್ ಥಿಂಗ್. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ಇದು ಭೂಮಿಕಾ ಟ್ರಸ್ಟ್ನ ಕೇಸಲ್ಲಿ ಆರ್ಡರ್ ಇನ್ನೂ ಪೆಂಡಿಂಗ್ ಇದೆ. ಬಟ್ ನೀವು ನಿಮ್ಮ ಪ್ರಿಪ್ರೇಷನ್ ನಿರಂತರವಾಗಿ ಮಾಡ್ಕೊಳ್ತಾ ಹೋಗ್ಬೇಕಂತಂದ್ರೆ ಸಂಕಲ್ಪ ಹೇಳುವಂತ ಬ್ಯಾಚ್ ಇದೆ. ಸೊ ಅದು ಆಲ್ಮೋಸ್ಟ್ ಈಗ BNS ನಾವು ಮಾಡ್ತಿದ್ದೇವೆ, ಬಟ್ ರೆಕಾರ್ಡೆಡ್ ಕ್ಲಾಸಸ್ಗಳ ಅವೈಲೇಬಲ್. ಬ್ಯಾಚ್ ಮುಗಿದ್ರು ಸಹ, ಲೈವ್ ಕ್ಲಾಸಸ್ ಮುಗಿದ್ರು ಸಹ, ಕ್ಯಾನ್ ಜಾಯಿನ್ ಇಟ್ ಎನಿ ಟೈಮ್. ರೆಕಾರ್ಡೆಡ್ ಕ್ಲಾಸಸ್ ಆರ್ ಅವೈಲೇಬಲ್ ಫಾರ್ ದ್ಯಾಟ್. ಸೊ ಅದು ಹೇಗೆ ನೀವು ಪರ್ಚೇಸ್ ಮಾಡ್ಬೇಕಂತಂದ್ರೆ ಅಭಿಜ್ಞಾ ಎಜುಕೇಶನ್ ಆ್ಯಪ್ ಅಂತ ಇದೆ. ಸೊ ದಿಸ್ ಇಸ್ ದ ಒಂದು ಸಂಕಲ್ಪ ಅರ್ಲಿ ಮಾರ್ನಿಂಗ್ ಬ್ಯಾಚ್ ಅಂತ ಹೇಳಿ ಶುರುವಾಗಿ 1.5 ತಿಂಗಳಾಯ್ತು. ಬಟ್ ಸ್ಟಿಲ್ ಯು ಹ್ಯಾವ್ ಟೈಮ್, ಎನಿ ಟೈಮ್ ಯು ಕ್ಯಾನ್ ಜಾಯಿನ್. ಈಗ ನಾವು BNS ನ ಪ್ರಾರಂಭಿಸಿದ್ದೇವೆ. ಸೊ BNS ಕಲಿಬೇಕಂತ ಇರೋರು ಜಾಯಿನ್ ಆಗ್ಬೋದು. ಹಾಗೆ ಟ್ರಾನ್ಸ್ಲೇಷನ್ ಬ್ಯಾಚ್ ಕೂಡ ಇದೆ, ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ ಹೇಳಿದ್ರೆ ಇತ್ತೀಚೆಗೆ May 15th ಪ್ರಾರಂಭ ಆಗಿದ್ದು. ಸೊ ಪ್ರತಿದಿನ ಕೆಲವೊಂದು ವರ್ಡ್ಸ್ಗಳು, ಕೆಲವೊಂದು ಸೆಂಟೆನ್ಸಸ್ಗಳು, ಈ ರೀತಿ ನಮಗೆ ಸೋಮವಾರದಿಂದ ಶನಿವಾರ ತನಕ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ 3 ತಿಂಗಳ ತನಕ ಲೈವ್ ಕ್ಲಾಸಲ್ಲಿ, ಸೊ ಹೇಗೆ ನಮ್ಮ ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗ್ಬೋದು ಅಲ್ವಾ ಜುಡಿಷಿಯರಿ ಎಕ್ಸಾಮ್ಗೆ. ಸೊ ದ್ಯಾಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ಪ್ರತಿದಿನ ಸಂಜೆ 5ರಿಂದ 6 ಗಂಟೆ ತನಕ ಇರುತ್ತೆ. ಇದು ಬೆಳಿಗ್ಗೆ 4ರಿಂದ 7 ಗಂಟೆ ತನಕ ಇರುತ್ತೆ. ಟೆಸ್ಟ್ಗಳನ್ನು ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡ್ತೇವೆ. ಸೊ ಎನಿ ಡೌಟ್ಸ್ ಇದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಅಭಿಜ್ಞಾ ಎಜುಕೇಶನ್ ಆ್ಯಪ್ ಅಂತ ನೀವು ಕಾಣ್ತಾ ಇರ್ಬೋದು. ನಮ್ಮ ವೆಬ್ಸೈಟ್ ಅನ್ನ ನೀವು Microsoft Edge ಅಲ್ಲಿ ನೀವು ಓಪನ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ abhijnaeducation.com ಅಂತ ಹೇಳಿ ಅದನ್ನು ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು, ಟೇಕ್ ಕೇರ್, ಬೈ ಬೈ.